ಸಾಹುಕಾರ್ ಕೋಟೆಗೆ ಇಡಿ ದಾಳಿ ಇಟ್ಟಿದೆ. ಬೆಂಗಳೂರು ಸೇರಿದಂತೆ 21 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿದ್ದೇನು? ಕೆಪಿಎಸ್ಸಿಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರುತ್ತಾ? ಹೈಕೋರ್ಟ್ ಸಾಹುಕಾರ್ಗೆ ಸಿಹಿ ಸುದ್ದಿ ಕೊಟ್ಟಿದ್ದು ಹೇಗೆ, ಯಾಕೆ ಅನ್ನುವ ಸ್ಟೋರಿ ಇಲ್ಲಿದೆ. ಕೆಪಿಎಸ್ಸಿ ಅಕ್ರಮ ನೇಮಕಾತಿ, ಸಾಹುಕಾರ್ಗೆ ಇಡಿ ಉರುಳು. 8 ಜಿಲ್ಲೆ 21 ಸ್ಥಳಗಳಲ್ಲಿ ಇಡಿ ರೇಡ್, ಅಧಿಕಾರಿಗಳಿಗೆ ಸಿಕ್ಕಿದ್ದೇನು? ಕೆಪಿಎಸ್ಸಿಯಲ್ಲಿ ಅಕ್ರಮಗಳು ನಡೆದಿರುವುದಕ್ಕೆ ಸಾಕ್ಷಿ ಇದೆ. ನೇಮಕಾತಿಗೆ ಉದ್ಯೋಗಾಕಾಂಕ್ಷಿಗಳು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿಬರುತ್ತಿದೆ. ಇತ್ತೀಚೆಗಷ್ಟೇ, ಅಂದ್ರೆ ಕೆಲವೇ ದಿನಗಳ ಹಿಂದಷ್ಟೇ, ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಭಾರೀ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಆಡಿಯೋ ಒಂದು ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಒಂದು ಹುದ್ದೆಗೆ 70 ರಿಂದ 80 ಲಕ್ಷ ಲಂಚವನ್ನ ಮಧ್ಯವರ್ತಿಯೊಬ್ಬ ಕೇಳಿದ್ದ. ಈ ಕುರಿತು ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ರು. ಇದೇ ಆಡಿಯೋವನ್ನ ಸಾಕ್ಷ್ಯವನ್ನಾಗಿಟ್ಕೊಂಡಿದ್ದ ಇಡಿ ಅಕ್ರಮ ಹಣದ ಜಾಡು ಬೆನ್ನತ್ತಿತ್ತು. ಇಷ್ಟೇ ಅಲ್ಲ, ತನ್ನ ಮಕ್ಕಳಿಗಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರೋ ಆರೋಪ ಕೂಡ ಸಾಹುಕಾರ್ ಮೇಲಿತ್ತು. ಇದೆಲ್ಲದರ ರಿಸಲ್ಟೇ ಈಗ ನಡೆದಿರೋ ಇಡಿ ರೇಡ್. 2019 ಸೆಪ್ಟೆಂಬರ್ 3ರಂದು ಕೆಪಿಎಸ್ಸಿ ಸದಸ್ಯರಾಗಿ ನೇಮಕವಾಗಿದ್ದ ಶಿವಶಂಕರಪ್ಪ 2021 ಏಪ್ರಿಲ್ 3ರಂದು ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದರು. ಆದರೆ ಇತ್ತೀಚೆಗೆ ಕೆಲವೊಂದು ಹಗರಣ ಶಿವಶಂಕರಪ್ಪ ಅವರನ್ನ ಸುಟ್ಕೊಂಡಿದ್ದು, ಇದೆಲ್ಲದರ ತನಿಖೆಯನ್ನ ಸಿಐಡಿ ಮಾಡ್ತಾ ಇತ್ತು. ಈ ಕೇಸಲ್ಲಿ ಅಕ್ರಮ ಹಣದ ವ್ಯವಹಾರ ಇರೋದ್ರಿಂದ ಇಡಿ ಎಂಟ್ರಿ ಕೊಟ್ಟಿದೆ. ರಾಜ್ಯದ ಹಲವೆಡೆ ದಾಳಿ ನಡೆಸಿ ದಾಖಲೆಗಳ ಸಂಗ್ರಹ ಮಾಡಿದೆ. ರಾಜ್ಯದ 8 ಜಿಲ್ಲೆಗಳ 21 ಸ್ಥಳಗಳಲ್ಲಿ ಇಡಿ ಏಕಕಾಲಕ್ಕೆ ದಾಳಿ ನಡೆಸಿದ್ದು, ಶೋಧ ಕಾರ್ಯ ನಡೆಸಿದೆ. ಬೆಂಗಳೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಕಾರವಾರ, ಕಲಬುರಗಿ, ಬೆಳಗಾವಿಯಲ್ಲಿ ರೇಡ್ ಮಾಡಲಾಗಿದೆ. ಮೌಲ್ಯಮಾಪನ ಹೊಣೆ ಹೊತ್ತಿದ್ದ ಎಜುಟೆಸ್ಟ್ ಸೊಲ್ಯೂಷನ್ಸ್ ಮೇಲೆ ದಾಳಿ ನಡೆಸಿದ್ದು, ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿಯಲ್ಲಿ ಇಡಿ ದಾಳಿ ಮಾಡಿ ಪರಿಶೀಲನೆ ಮಾಡಿದೆ. ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮನಿ ನಿವಾಸ, ಮಧ್ಯವರ್ತಿಗಳ ಮನೆಗಳಲ್ಲೂ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪಶುವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆಯಾದವರ ನಿವಾಸಗಳ ಮೇಲೆಯೂ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕೆಪಿಎಸ್ಸಿ ಕಚೇರಿ, ಸಾಹುಕಾರ್ ಮನೆ ಮೇಲೆ ಇಡಿ ರೇಡ್. ಕೆಪಿಎಸ್ಸಿ ಕಚೇರಿ ಭ್ರಷ್ಟಾಚಾರದ ಕೂಪ. ಅಲ್ಲಿನ ನೇಮಕಾತಿಗಳಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ. ಅಕ್ರಮ ಹಣದ ವ್ಯವಹಾರವೂ ನಡೆದಿದೆ ಅನ್ನೋ ಶಂಕೆ ಇದೆ. ಆದ್ದರಿಂದಲೇ ಕೆಪಿಎಸ್ಸಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸಿಆರ್ಪಿಎಫ್ ಜೊತೆ ಆಗಮಿಸಿ ಇಡಿ ಆಫೀಸರ್ಸ್ ಕೆಪಿಎಸ್ಸಿ ಅಧಿಕಾರಿಗಳ ಕಚೇರಿ ಹಾಗೂ ಅಧ್ಯಕ್ಷರ ಕೊಠಡಿಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದೆ. ಆದರೆ ಇಡಿ ತನಿಖೆಗೆ ಕೆಪಿಎಸ್ಸಿ ಅಧಿಕಾರಿಗಳು ಸಹಕರಿಸಲಿಲ್ಲ ಎನ್ನಲಾಗ್ತಿದೆ. ಡಾಲರ್ಸ್ ಕಾಲೋನಿಯಲ್ಲಿರುವ ಶಿವಶಂಕರಪ್ಪ ನಿವಾಸದಲ್ಲೂ ದಾಳಿ ನಡೆದಿದ್ದು, ದಾಖಲೆಗಳಿಗಾಗಿ ತಲಾಶ್ ಮಾಡಲಾಗಿದೆ. ಶಿವಶಂಕರಪ್ಪ ಸಾಹುಕಾರ್ ಮಗಳ ಮನೆಯಲ್ಲಿ ಕೆಲವು ದಾಖಲೆಗಳು ಪತ್ತೆಯಾಗಿದ್ದು, ಅವುಗಳನ್ನು ಅಧಿಕಾರಿಗಳು ಹೊತ್ತೊಯ್ದಿದ್ದಾರೆ. ಬೆಂಗಳೂರಲ್ಲಿ ಮಾತ್ರವಲ್ಲ, ಕಲಬುರಗಿಯಲ್ಲೂ ರೇಡ್. ಬೆಂಗಳೂರು ಮಾತ್ರವಲ್ಲ, ಕಲಬುರಗಿಯ ಶಿವಶಂಕರಪ್ಪ ಸಾಹುಕಾರ್ ಮನೆ ಮೇಲೂ ದಾಳಿ ನಡೆದಿದೆ. ಕಲಬುರಗಿ ನಗರದ ಆನಂದ್ ಹೋಟೆಲ್ ಬಳಿ ಇರುವ ನಿವಾಸದಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಇಷ್ಟೇ ಅಲ್ಲದೆ, ಶಹಾಪುರ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವಿಜಯಲಕ್ಷ್ಮಿ ಕೋಬಾಳ್ಕರ್ ಅವರ ಕಲಬುರಗಿಯ ಮನೆ ಮೇಲೆ ಇಡಿ ರೇಡ್ ಮಾಡಿದೆ. ಸಹೋದರಿಗೆ ಹುದ್ದೆ ಕೊಡಿಸಲು ಸಾಹುಕಾರ್ ಜೊತೆಗೆ ಡೀಲ್ ಮಾಡಿದ್ದ ಆರೋಪ ವಿಜಯಲಕ್ಷ್ಮಿ ಕೋಬಾಳ್ಕರ್ ಮೇಲಿದೆ. ದಾವಣಗೆರೆಯಲ್ಲಿ ಅಭ್ಯರ್ಥಿಯ ಮನೆ ಮೇಲೂ ನಡೆಯಿತು ದಾಳಿ. ಕೆಪಿಎಸ್ಸಿ ಕರ್ಮಕಾಂಡದಲ್ಲಿ ಅಭ್ಯರ್ಥಿಗಳೂ ಇದ್ದಾರೆ. ಆದ್ದರಿಂದ ದಾವಣಗೆರೆಯಲ್ಲಿ ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದ ಅಭ್ಯರ್ಥಿ ನಂದೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾವಣಗೆರೆಯ ಎಂಸಿಸಿ ಬಿ ಬ್ಲಾಕ್ನಲ್ಲಿರುವ ನಿವಾಸದ ಮೇಲೆ ರೇಡ್ ಮಾಡಲಾಗಿದ್ದು, OMR ಶೀಟ್ ತಿರುಚುವಿಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪವಿದೆ. ಅಂದಹಾಗೆ 29 ಅಭ್ಯರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಆ ಎಫ್ಐಆರ್ನಲ್ಲಿ ಈತನ ಹೆಸರೂ ಇತ್ತು. ಚಿತ್ರದುರ್ಗದಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಯಾಗಿದ್ದ ನವೀನ್ ಮನೆ ಮೇಲೆಯೂ ಇದೇ ಕಾರಣಕ್ಕೆ ದಾಳಿಯಾಗಿದೆ. ಸಾಹುಕಾರ್ ದೂರದ ಸಂಬಂಧಿಗೂ ಇಡಿ ಶಾಕ್. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾವಂತಗೇರ ಗ್ರಾಮದಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಪಶುವೈದ್ಯಾಧಿಕಾರಿ ಸುಗುರೇಶ್ಗೆ ಬಿಸಿ ಮುಟ್ಟಿಸಿದ್ದಾರೆ. ಸುಗುರೇಶ್ ಶಿವಶಂಕರಪ್ಪ ಸಾಹುಕಾರ್ ದೂರದ ಸಂಬಂಧಿಯಾಗಿದ್ದು, ಶಿವಶಂಕರಪ್ಪ ಸಾಹುಕಾರ್ ಅಧ್ಯಕ್ಷರಾಗಿದ್ದಾಗಲೇ ಉದ್ಯೋಗ ಪಡೆದಿದ್ದು, ಈತನ ಮೇಲೆಯೂ ಕೆಲವು ಆರೋಪಗಳಿವೆ. ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್ಗೂ ಇಡಿ ಬಿಸಿ. ಅಂಕೋಲಾ ವಿವಿಧೆಡೆ ಇಡಿ ದಾಳಿ ನಡೆಸಿದ್ದು, ಅಂಕೋಲಾದ ವಂದಿಗೆಯಲ್ಲಿರುವ ಸಿಕಂದರ್ ಚೌಧರಿ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ.
ಸಿಕಂದರ್ ಚೌಧರಿ ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದು ಈ ಹಿಂದೆಯೂ ಸ್ಕ್ಯಾಮ್ ಒಂದರಲ್ಲಿ ಅರೆಸ್ಟ್ ಆಗಿದ್ದು ಜಾಮೀನಿನ ಮೇಲೆ ಹೊರಗಿದ್ರು. ಇದೀಗ ಇಡಿ ರೇಡ್ ನಡೆದಿದ್ದು ಕೆಪಿಎಸ್ಸಿ ಕರ್ಮಕಾಂಡಕ್ಕೂ ಹೆಡ್ ಮಾಸ್ಟರ್ಗೂ ಏನು ಸಂಬಂಧ ಅನ್ನೋದು ಹೊರಬರಬೇಕಿದೆ. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಶಿವಶಂಕರಪ್ಪ ಮರುನೇಮಕ. ಇತ್ತೀಚೆಗಷ್ಟೇ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ರಾಜ್ಯಪಾಲರು ಅಮಾನತು ಮಾಡಿದ್ದರು. ಈಗ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಪೀಠ ರಾಜ್ಯಪಾಲರು ಹೊರಡಿಸಿದ್ದ ಅಮಾನತು ಆದೇಶ ರದ್ದು ಮಾಡಿದ್ದು, ಅಮಾನತುಗೊಳಿಸುವಂತೆ ಸಚಿವ ಸಂಪುಟದ ಸಲಹೆ ಶಿಫಾರಸು ಮಾಡಿಲ್ಲ. ರಾಜ್ಯಪಾಲರು ಸಚಿವ ಸಂಪುಟದ ತೀರ್ಮಾನವನ್ನಷ್ಟೇ ಅನುಸರಿಸಬೇಕು ಅಂತ ಹೇಳಿದೆ. ಈಗ ಸಾಹುಕಾರ್ಗೆ ಒಂದು ಕಡೆ ಕಹಿ, ಇನ್ನೊಂದು ಕಡೆ ಸಿಹಿ ಸಿಕ್ಕಿದ್ದು ಮುಂದೇನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ.